ಈಗ ಸಂಸದ ತುಕಾರಾಂ ನಿವಾಸದಲ್ಲೂ ಕೂಡ ಇಡಿ ಶೋಧ ಕಾರ್ಯ ಮುಂದುವರೆದಿದೆ. ಸಂಡೂರಿನ BKG ಹೌಸ್ ಏರಿಯಾದ ನಿವಾಸ ಅವರದು. ಅವರು ಕೂಡ ಅಲ್ಲೇ ಇದ್ದರು. ದಾಖಲೆ ಸಹಿತ ವಿವರಣೆಯನ್ನು ಪಡಿತಾ ಇದ್ದಾರೆ ಇಡಿ ಅಧಿಕಾರಿಗಳು. 8 ಗಂಟೆಗಳ ದಾಳಿ ಇದು. ತುಕಾರಾಂ ನಿವಾಸದ ಬಳಿ ಜಮಾಯಿಸಿದ್ದಾರೆ ಬೆಂಬಲಿಗರು. ಸಹಜ, ಅದಕ್ಕೋಸ್ಕರನೇ ಆ ರೋಡ್ನ ಆ ಕಡೆ ಈ ಕಡೆ ಎಲ್ಲ ಬ್ಯಾರಿಕೇಡ್ ಹಾಕಿ ಜನ ಮತ್ತು ಬೆಂಬಲಿಗರು ಯಾರೂ ಬರದೇ ಇರೋ ಹಾಗೆ ಕಂಟ್ರೋಲ್ ಮಾಡಿದ್ರು. ಬಟ್ ಇಡಿ ದಾಳಿಗಳಿಗೆಲ್ಲ ನೀವು ಬೆಂಬಲಿಗರು ಬಂದು ಗಲಾಟೆ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡಿರ್ತಾರೆ, ರಾಷ್ಟ್ರೀಯ ಭದ್ರತಾ ದಳದವ್ರದ್ದು ಪ್ರೊಟೆಕ್ಷನ್ ತೊಗೊಂಡಿರ್ತಾರೆ. ಸ್ಟಿಲ್ ಸಂಡೂರಿನಲ್ಲಿ ಇಡಿ ಅಧಿಕಾರಿಗಳ ದಾಳಿ ಮುಂದುವರೆದಿದೆ ಸಂಸದ ತುಕಾರಾಂ ಅವರ ನಿವಾಸದಲ್ಲಿ. ಅಲ್ಲಿಂದಲೇ ನೇರ ಸಂಪರ್ಕದಲ್ಲಿ ನನ್ನ ಕೊಲೀಗ್ ಮುಕ್ಕಣ್ಣ ಕತ್ತಿ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ಮುಕ್ಕಣ್ಣ, ಈಗ ಇಲ್ಲೂ ಕೂಡ ಏಕಕಾಲದ ದಾಳಿ ಆಗಿರೋದ್ರಿಂದ 8 ಗಂಟೆ ಆಯಿತು ಹೆಚ್ಚು ಕಡಿಮೆ. ಸೊ ದಾಳಿಯಲ್ಲಿ ಏನೆಲ್ಲ ಮಹತ್ವದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಇಡಿ ಅಧಿಕಾರಿಗಳು ಅಂತ? ಹೌದು ಅರವಿಂದ್, ಬೆಳಗ್ಗೆ 5 ಗಂಟೆಯಿಂದ ಅಂದರೆ ಈಗ 8 ಗಂಟೆಗಳ ಕಾಲ ನಿರಂತರವಾಗಿ ಇಡಿ ಅಧಿಕಾರಿಗಳು 10 ಜನರ ತಂಡ ಅಂದರೆ ಈಗ ಬಳ್ಳಾರಿ ಸಂಸದರಾಗಿರುವಂಥ ಈ ತುಕಾರಾಂ ಅವರ ಮನೆಯಲ್ಲಿ ಬೆಳಗ್ಗೆ 5 ಗಂಟೆಗೆ ಭೇಟಿ ನೀಡಿ ಅಲ್ಲಿಂದ ಇಲ್ಲಿವರೆಗೂ ಸಹ ಅಂದರೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಅವ್ರ ಮನೆಯ ದೃಶ್ಯಗಳು. ಈಗಲೇ ಅಧಿಕಾರಿಗಳು 10ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಏನು ಭೇಟಿ ನೀಡಿ ಅಂದರೆ ದಾಖಲಾತಿ ಪರಿಶೀಲನೆ ಮಾಡ್ತೇವೆ. ವಾಲ್ಮೀಕಿ ಹಗರಣದಲ್ಲಿ ಬಹುಕೋಟಿ ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಹಗರಣ ಆಗಿದೆ. ಅದರಲ್ಲಿ ಅಂದರೆ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಿಂದ ಆಗಿರ್ಬೋದು, ಮತ್ತು ಬಳ್ಳಾರಿ ನಗರ, ಬಳ್ಳಾರಿ ಗ್ರಾಮೀಣ ಮತ್ತು ಸಂಡೂರು, ಹೀಗೆ 5 ಕ್ಷೇತ್ರಗಳಿಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಹಣ ಹಂಚಿಕೆ ಆಗಿದೆ ಅಂತೇಳಿ BJP ಮುಖಂಡರು ಸಾಕಷ್ಟು ಆರೋಪ ಮಾಡಿದ್ರು. ಆ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ಈಗಾಗಲೇ ಬಂದು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಂದು ಕಡೆ ಎಲ್ಲ ಬೆಳಗ್ಗಿಂದ ಈಗಾಗಲೇ ಬಳ್ಳಾರಿ ನಗರ ಆಗಿರ್ಬೋದು ಮತ್ತು ಗ್ರಾಮೀಣದಲ್ಲಿ ಮತ್ತು ಈಗ ಅಂದರೆ ಬಳ್ಳಾರಿ ಸಂಸದರಾಗಿರುವಂಥ ಈ ತುಕಾರಾಂನಲ್ಲಿ ಸಾಕಷ್ಟು 10 ಅಧಿಕಾರಿ ತಂಡ ಏನಪ್ಪ ಬೆಳಗ್ಗಿಂದ ಶೋಧ ನಡೆಸ್ತಾ ಇದ್ದಾರೆ. ದಾಖಲಾತಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ಎಲ್ಲಿ ನಡೆದಿದೆ ಹೇಗೆ, ಮತ್ತು ಪ್ರತಿಯೊಂದು ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಮತ್ತು ಹೀಗೆ ಪ್ರತಿಯೊಂದು ದಾಖಲಾತಿಗಳನ್ನು ಸಂಗ್ರಹದಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆ ಆಗಿರ್ಬೋದು ಬೆಳಗಿಂದ ಒಂದರ ಮೇಲೆ ಒಂದು ಪ್ರಶ್ನೆಯನ್ನು ಸಂಸದ ಈ ತುಕಾರಾಂಗೆ ಇಡಿ ಅಧಿಕಾರಿಗಳ ತಂಡ ಅಂದ್ರೆ ಪ್ರಶ್ನೆಗಳನ್ನು ಸುರಿಮಳೆ ಕೇಳ್ತಾ ಇದ್ದಾರೆ. ಆದರೆ ಯಾವುದೇ ಒಂದು ಪ್ರಶ್ನೆಗೆ ಸಹ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಎಂಬುದು ಈಗ ಮಾಹಿತಿ ಬರ್ತಾ ಇದೆ. ಒಟ್ಟಾರೆ ಹೇಳ್ಬೇಕಂದ್ರೆ ಬಹುಕೋಟಿ ಹಗರಣ ಆಗಿರುವಂಥ ವಾಲ್ಮೀಕಿ ಹಗರಣದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಗರಣ ಆಗಿದೆ. ಈ ಕಾರಣಕ್ಕಾಗಿ ಇದನ್ನು ಶೋಧ ಮಾಡಬೇಕನ್ನೋ ಕಾರಣಕ್ಕಾಗಿ ಸತ್ಯಶೋಧ ತೆಗಿಬೇಕನ್ನೋ ಕಾರಣಕ್ಕೆ ಸಾಕಷ್ಟು ಏನಪ್ಪ ಅಂದ್ರೆ ಎಲ್ಲ ಅಧಿಕಾರಿಗಳ ತಂಡ ಬಳ್ಳಾರಿ ಆಗಿರ್ಬೋದು ಮತ್ತು ಸಂಡೂರಿನ ಸಾಕಷ್ಟು ಕಡೆ ಈಗ ತನಿಖೆ ಆರಂಭ ನಡೀತಾ ಇದೆ. ಈಗ ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಮುಖಂಡ ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಕೇವಲ ಇಷ್ಟು ಮಾತ್ರವಲ್ಲ, ಬೆಂಗಳೂರಿನಲ್ಲೂ ಕೂಡ ರೇಡ್ ಆಗಿದೆ. ನಾಗೇಂದ್ರ ಅವರ ವೈಯಕ್ತಿಕ ಖರ್ಚಿಗೂ ವಾಲ್ಮೀಕಿ ನಿಗಮದ ಹಣ ಅಂತ ಗೊತ್ತಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ಇದು ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಪರ್ಸನಲ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. 89 ಕೋಟಿ ಹಣದಲ್ಲಿ ನಾಗೇಂದ್ರ ವೈಯಕ್ತಿಕ ವೆಚ್ಚಕ್ಕೆ ಬಳಕೆ ಮಾಡಿಕೊಂಡಿರೋದು ಗೊತ್ತಾಗಿದೆ. 16 ಲಕ್ಷ ಹಣವನ್ನು ತಮ್ಮ ಸ್ವಂತ ಖರ್ಚು ಮಾಡಿಕೊಂಡಿದ್ದಾರೆ. ಫ್ಲೈಟ್ ಟಿಕೆಟ್ ಬುಕ್ ಮಾಡೋದು, ಕಾರ್ ಮೇಂಟೆನೆನ್ಸ್ ಮಾಡೋದು, ವಿದ್ಯುತ್ ಬಿಲ್ ಕಟ್ಟೋದು, ನಾಗೇಂದ್ರ ಅವರ ಮನೆ ನಿರ್ವಹಣೆಗೆ ಹಣವನ್ನು ಬಳಸಲಾಗಿದೆ. ದಾಖಲೆ ಸಮೇತ ಇಡಿ ಅಧಿಕಾರಿಗಳಿಂದ ಬಂಡವಾಳ ಬಯಲಾಗಿದೆ. ಅಲ್ಲಿಗೆ ನಾಗೇಂದ್ರ ಅವರು ಇವರು ಎಲೆಕ್ಷನ್ ಖರ್ಚು ಮಾಡಿದ್ದಾರೆ. ಯಾರೋ ಸಂಸದರು ಶಾಸಕರೆಲ್ಲ. ನಾಗೇಂದ್ರ ಅವರಂತೂ ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ದುಡ್ಡನ್ನು ತಮ್ಮ ವೈಯಕ್ತಿಕವಾಗಿ ಬಳಸ್ಕೊಂಡಿರ್ತಕ್ಕಂಥದ್ದು ಆರೋಪ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಂಡ. ಮುರಳಿ, ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನೇ ವೈಯಕ್ತಿಕವಾಗಿ ನಾಗೇಂದ್ರ ಅವರು ಬಳಸ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ದಾಖಲೆ ಸಮೇತ ಯಾವ ರೀತಿ ಪ್ರೂವ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ಅಂತ? ಅರವಿಂದ್, ಒಂದು ಹಳೆ ಗಾದೆ ಮಾತಿದೆ, ಜೇನುಗೂಡನ್ನ ಹಸ್ತವನು ಕೈನ ನೆಕ್ತಾನೆ ಇರ್ತಾನ ಅಂತೇಳಿ. ಅದೇ ರೀತಿಯಲ್ಲಿ ವಾಲ್ಮೀಕಿಯ ಕೋಟಿ ಹಣ ಏನಿತ್ತು, ಕೋಟಿ ಹಣವನ್ನು ಬೇರೆ ಬೇರೆ ಕಡೆಯಲ್ಲಿ ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಅದರಲ್ಲಿ ನಾಗೇಂದ್ರ ಅವರು ಕೂಡ 16 ಲಕ್ಷ ಹಣವನ್ನು ತಮ್ಮ ವೈಯಕ್ತಿಕ ಖರ್ಚಿಗೆ ಬಳಕೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಇಡಿ ತಮ್ಮ ದೋಷಾರೋಪ ಪಟ್ಟಿಯಲ್ಲಿ ಅದನ್ನು ಉಲ್ಲೇಖವನ್ನು ಮಾಡ್ತಾ ಹೋಗುತ್ತೆ. 16 ಲಕ್ಷ ಹಣವನ್ನು ವಿಮಾನದ ಟಿಕೆಟ್ ಬುಕ್ಕಿಂಗಿಗೆ, ಅಂದರೆ ಬೇರೆ ಬೇರೆ ರಾಜ್ಯಕ್ಕೆ ಮತ್ತು ಬೇರೆ ದೇಶಕ್ಕೆ ಹೋಗಲಿಕ್ಕೆ ಬೇಕಾದಂಥ ಟಿಕೆಟನ್ನು ಅದೇ ಹಣದಿಂದ ಬುಕ್ಕಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ವಿದ್ಯುತ್ ನಿರ್ವಹಣೆ, ಅಂದ್ರೆ ಮನೆಯ ಕರೆಂಟ್ ಬಿಲ್ ಏನಿತ್ತು, ಕರೆಂಟ್ ಬಿಲ್ ಕಟ್ಟಲಿಕ್ಕೆ, ಜೊತೆಗೆ ಮನೆಯ ಕೆಲಸದವರಿಗೆ ಸಂಬಳವನ್ನು ಕೊಡಲಿಕ್ಕೆ ಈ ರೀತಿಯ ಹಣವನ್ನ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾದ ದಾಖಲಾತಿಗಳಿದಾವೆ ಅಂತೇಳಿ ತಮ್ಮ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅಂದ್ರೆ ಚುನಾವಣೆಗೆ 21 ಕೋಟಿ, ಜೊತೆಗೆ ಹಣವನ್ನು ಅಂದರೆ ಅಸಲಿ ಹಣವನ್ನು ನಕಲಿಯನ್ನು ಮಾಡಲಿಕ್ಕೆ, ಉದಾಹರಣೆಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಲಿಕ್ಕೆ ಅದಕ್ಕೆ ಪರ್ಸೆಂಟೇಜ್ ಇರ್ಬೋದು, ಅದನ್ನೆಲ್ಲ ಕೂಡ ಬೇರೆ ಬೇರೆ ರೀತಿಯಲ್ಲಿ ಲಾಭವನ್ನು ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಾಗೇಂದ್ರ ಕೂಡ 16 ಲಕ್ಷ ಹಣವನ್ನು ತಮ್ಮ ವೈಯಕ್ತಿಕ ಖರ್ಚಿಗೆ ಬಳಕೆಯನ್ನು ಮಾಡಿದ್ದಾರೆ ಅನ್ನೋದು ಇಡಿಯ ವಾದ ಆಗಿರುವಂಥದ್ದು. ಅರವಿಂದ್,
ರೈಟ್. ಅಮರೇಶ್, ಮುಕ್ಕಣ್ಣ ಕತ್ತಿ ಮತ್ತು ಮುರಳೀಧರ್ 3 ಜನಕ್ಕೆ ಧನ್ಯವಾದ. ಒಟ್ಟಾರೆ ಈ ವಿಚಾರವನ್ನು ಬೆನ್ನಹತ್ತಿರ್ತಕ್ಕಂಥ ಇಡಿ ಅಧಿಕಾರಿಗಳು ಇದನ್ನು ಸದ್ಯಕ್ಕೆ ನಿಲ್ಲಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ. ಸಾಕಷ್ಟು ದಾಖಲೆಗಳನ್ನ ಇಟ್ಕೊಂಡು ಹೋಮ್ವರ್ಕ್ ಮಾಡಿಕೊಂಡೇ ಇವತ್ತು ರೇಡ್ ಮಾಡಿದ್ದಾರೆ. ನೋಡೋಣ ಇದನ್ನು ಯಾವ ರೀತಿ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತ.